ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸರ್ಸು ವ್ಲಾಗ್ಸ್. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಈ ವಿಡಿಯೋನ ಫಾಲೋ ಆಗಿಬಿಡಿ. ತುಂಬ ಈಸಿಯಾಗಿರ್ತಕ್ಕಂಥ ಮೆಥಡಲ್ಲಿ ಹೋಳಿಗೆನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಈ ಹೋಳಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಚಿರೋಟಿ ರವೆ ಆಗಲಿ ಮೈದಾ ಆಗಲಿ ಬಳಸಿಲ್ಲ. ಒಂದು ಹನಿ ಎಣ್ಣೆನೂ ಸಹ ನಾನು ಇದರಲ್ಲಿ ಬಳಸ್ಕೊಂಡಿಲ್ಲ. ಇಷ್ಟೊಂದು ಆರೋಗ್ಯದಾಯಕವಾಗಿರ್ತಕ್ಕಂಥ ಹೋಳಿಗೆನ ಗೋಧಿ ಹಿಟ್ಟಿಂದ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಹೂರ್ಣನ ಈಸಿಯಾಗಿ ಯಾವ ರೀತಿ ರುಬ್ಕೊಳ್ಳೋದು ಅನ್ನೋದನ್ನು ಸಹ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ತುಂಬ ಸುಲಭವಾಗಿ ನೀವು ಯುಗಾದಿ ಹಬ್ಬಕ್ಕೆ ಹೋಳಿಗೆನ ಹೆಲ್ದಿಯಾಗಿರ್ತಕ್ಕಂಥ ಹೋಳಿಗೆನ ರೆಡಿ ಮಾಡ್ಕೋಬಹುದು. ಬನ್ನಿ, ಹೋಳಿಗೆನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. 3/4 ಕಪ್ಪಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರಲ್ಲಿ ಸೇರಿಸ್ಕೊಂಡು ನೀಟಾಗಿ 2ರಿಂದ 3 ಸತಿ ಕಡಲೆಬೇಳೆನ ತೊಳ್ಕೊಬಂದ್ಬಿಡೋಣ. ಇವಾಗ ತೊಳ್ಕೊಬಂದು ಸಿದ್ಧ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಯಾವ ಕಪ್ಪಲ್ಲಿ ನಾವು ಕಡಲೆಬೇಳೆ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಒಂದು 4 ವಿಸಿಲ್ ಬರೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಬೇಳೆ ಬೇಯ್ತಾ ಇರಲಿ. ಅಷ್ಟರೊಳಗಡೆ ನಾವು ಕಡಲೆಬೇಳೆ ಯಾವ ಕಪ್ಪಲ್ಲಿ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಇದನ್ನು ಜರಡಿ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಜರಡಿ ಮಾಡಿಕೊಂಡು ಇದನ್ನು ಇವಾಗ ಕಣಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಬೌಲ್ಗೆ ಅರ್ಧ ಸ್ಪೂನಷ್ಟು ಅರಿಶಿಣನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಪುಡಿ ಉಪ್ಪನ್ನು. ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ನೀರಿಂದ ನಾವು ಕಣಕನ ಕಲಿಸ್ಕೊಳ್ಳೋಣ. ಇವಾಗ ಈ ಮೆಥಡಲ್ಲಿ ನೀವು ಕಣಕನ ರೆಡಿ ಮಾಡಿಕೊಂಡ್ರೆ ಮೈದಾ ಹಿಟ್ಟಿಗಿಂತನೂ ಸಾಫ್ಟಾಗಿ ಗೋಧಿ ಹಿಟ್ಟಿಂದ ನಾವು ಕಣಕನ ರೆಡಿ ಮಾಡಿಕೊಂಡು ಹೋಳಿಗೆನ ರೆಡಿ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಇದಕ್ಕೆ 1ರಿಂದ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕಣಕನ ಯಾವ ರೀತಿ ಕಲಿಸ್ಕೊಂಡಿರ್ತೀರೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಥರ ಚೆನ್ನಾಗಿ ಇದನ್ನು ಸೆಟ್ ಮಾಡ್ಕೊಳ್ಳೋಣ ಈ ಬೌಲಲ್ಲಿ. ಇವಾಗ ಸ್ವಲ್ಪ ನೀರನ್ನು ತಗೊಂಡು ಈ ಹಿಟ್ಟು ಮುಳುಗೋಷ್ಟು ನೀರನ್ನು ಸೇರಿಸ್ಕೊಬಿಡೋಣ. ಇದನ್ನು ಒಂದು 20 ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಟ್ಬಿಡೋಣ, ಒಂದು ಮುಚ್ಚಳ ಮುಚ್ಚಿ. ಈ ರೀತಿ ಮಾಡೋದ್ರಿಂದ ಗೋಧಿ ಹಿಟ್ಟು ಸಾಫ್ಟಾಗಿ ಚೆನ್ನಾಗಿ ನೆನೆಯುತ್ತೆ. ಇವಾಗ 20ರಿಂದ 25 ನಿಮಿಷ ಆಗಿದೆ. ನೋಡಿ, ಈ ರೀತಿ ನಿಧಾನಕ್ಕೆ ಈ ಹಿಟ್ಟನ್ನು ನೀರಿಂದ ಬೇರ್ಪಡಿಸ್ಕೊಳ್ಳೋಣ. ಒಂಚೂರು ನೀರಿರಬಾರ್ದು. ನೀರೆಲ್ಲ ಸೋರಾದ ನಂತರ ಇನ್ನೊಂದು ಬೌಲ್ಗೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸಾಫ್ಟಾಗಿ ಚೆನ್ನಾಗಿ ಇದು ನೆಂದಿರುತ್ತೆ ಗೋಧಿ ಹಿಟ್ಟು. ಇವಾಗ ಕೈಯಿಂದ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಇದು ಒಂಥರ ಗಮ್ ಥರ ಬರುತ್ತೆ. ಈ ರೀತಿ ಬರಬೇಕು. ಕಣಕ ಈ ರೀತಿ ನಾರಾಗಿ ಬಂದ್ರೇ ನಾವು ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರೋವರೆಗೂ ಕೈಯಿಂದ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಕೈಗೂ ಅಂಟೋದಿಲ್ಲ, ಪಾತ್ರೆಗೂ ಅಂಟೋದಿಲ್ಲ. ಮುಟ್ಟಿದ್ರೆ ಹಾಗೆ ಜಾರೋಗುತ್ತೆ, ಅಷ್ಟೊಂದು ಸಾಫ್ಟ್ ಆಗುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಣಕನ ರೆಡಿ ಮಾಡಿಟ್ಕೋಬೇಕು. ನೋಡ್ತಾ ಇದ್ದೀರಲ್ವಾ, ಎಷ್ಟು ಸಾಫ್ಟಾಗಿದೆ ಕಣಕ. ಸೇಮ್ ನಾವು ಮೈದಾ ಹಿಟ್ಟಿಂದ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಬಂದಿದೆ. ಇದನ್ನು ನೋಡಿದ್ರೆ ಗೋಧಿ ಹಿಟ್ಟಿಂದ ಈ ಕಣಕನ ರೆಡಿ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟೊಂದು ಸಾಫ್ಟಾಗಿ ಚೆನ್ನಾಗಿ ಇದು ರೆಡಿಯಾಗುತ್ತೆ. ಈ ಮೆಥಡನ್ನು ನೀವು ಫಾಲೋ ಮಾಡಿ ಹೋಳಿಗೆನ ಮಾಡಿದ್ದೀರಾ ಅಂದರೆ ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾಯಿದ್ರೂ ಪರ್ಫೆಕ್ಟಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಕಣಕ ರೆಡಿಯಾಗಿದೆ. ಇವಾಗ 4 ವಿಸಿಲ್ ಬಂದಿದೆ. ನೋಡಿ, ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ನೀರಿನ ಅಂಶ ಏನಾದರೂ ಇದ್ದರೆ ನೀಟಾಗಿ ನೀರನ್ನೆಲ್ಲ ತೆಗೆದುಬಿಡಬೇಕು.
ಇವಾಗ 1 ಕಪ್ಪಷ್ಟು ಬೇಳೆಗೆ 2 ಕಪ್ಪು ನೀರಿಟ್ಟಿದ್ವಲ್ವ, ಕರೆಕ್ಟಾಗಿ ಮೆಜರ್ಮೆಂಟು ಸರಿಯಾಗಿದೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 4 ವಿಸಿಲ್ ಬರ್ಸ್ಕೊಂಡಿದ್ದೀನಿ. ಕರೆಕ್ಟಾಗಿ ಇದು ರೆಡಿಯಾಗಿದೆ. ಅದಕ್ಕೋಸ್ಕರ ನೀರಿನ ಅಂಶ ಏನೂ ಇರಲಿಲ್ಲ. ಇವಾಗ ನಾವು 3/4 ಕಪ್ಪು ಬೇಳೆಗೆ 3/4 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಬೆಲ್ಲ ಹಾಕಿದ ನಂತರ ಇದು ಈ ರೀತಿ ನೋಡಿ ನೀರು ಥರ ಆಗುತ್ತೆ. ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಸ್ವಲ್ಪ ಜಾಯಿಕಾಯಿ ಪೌಡರು ಜೊತೆಗೆ ಏಲಕ್ಕಿ ಪೌಡರು ಎರಡನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಗಟ್ಟಿ ಆಗ್ತಾ ಬರ್ತಾಯಿದೆ ಹೂರಣ. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಇದು ಗಟ್ಟಿಯಾಗಿದೆ. ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಇದು ಚೆನ್ನಾಗಿ ತಣ್ಣಗಾದ ನಂತರ ನಾವು ಹೂರಣನ ರುಬ್ಕೋಬಹುದು. ಹೂರಣ ರುಬ್ಕೊಳ್ಳೋದಕ್ಕೆ ನಾನು ಯಾವುದೇ ಗ್ರೈಂಡ್ರಾಗಲಿ ಒರಳಾಗಲಿ ಮಿಕ್ಸಿಯನ್ನಾಗಲಿ ಬಳಸ್ಕೊತಾ ಇಲ್ಲ. ಈ ರೀತಿ ಒಂದು ಸ್ಟ್ರೈನರ್ ಇದ್ದರೆ ಈಸಿಯಾಗಿ ನಾವು ಹೂರಣನ ರೆಡಿ ಮಾಡ್ಕೋಬಹುದು. ಇದಕ್ಕಿಂತ ಈಸಿಯಾಗಿರ್ತಕ್ಕಂಥ ಮೆಥಡ್ ಇನ್ನೊಂದಿಲ್ಲ ಹೂರಣನ ರೆಡಿ ಮಾಡ್ಕೊಳ್ಳೋದಕ್ಕೆ. ನಾನು 2-3 ಸತಿ ಈ ರೀತಿ ಮೆಥಡಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಈಸಿಯಾಗಿರುತ್ತೆ, ಸಖತ್ತಾಗಿ ಬರುತ್ತೆ. ಅದಕ್ಕೋಸ್ಕರ ಅದೇ ಮೆಥಡನ್ನು ನಿಮಗೂ ಸಹ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ ಅನ್ನೋರು ಈ ಮೆಥಡನ್ನು ಫಾಲೋ ಮಾಡಬಹುದು. ಈ ರೀತಿ ಒಂದು ಲೋಟ ತಗೊಂಡು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಹೂರಣ ಎಲ್ಲ ಕೆಳಗಡೆ ಹೋಗುತ್ತೆ. ಈ ಥರ ಸ್ಟ್ರೈನರ್ ಇದ್ದರೆ ಈಸಿಯಾಗಿ ಬೇಗನೆ ಪ್ರಿಪೇರ್ ಮಾಡ್ಕೋಬಹುದು. ನಮಗೆ ಕಷ್ಟನೇ ಅನಿಸೋದಿಲ್ಲ. ಎಲ್ಲ ಹೂರಣ ಈ ರೀತಿ ಬರುತ್ತೆ. ಚಿಕ್ಕ ಲೋಟ ಸಹ ಇದ್ರೂ ಸಾಕಾಗುತ್ತೆ. ಅದರಿಂದನೂ ಸಹ ಈಸಿಯಾಗಿ ನಾವು ಹೂರಣನ ಪ್ರಿಪೇರ್ ಮಾಡ್ಕೋಬಹುದು. ಎಷ್ಟೊಂದು ಸಾಫ್ಟಾಗಿ ಬರುತ್ತೆ ಅಂದರೆ ಒರಳಲ್ಲಿ ಹಾಕೋದು ರುಬ್ಬಿದ್ರೂ ನಾವು ಇಷ್ಟೊಂದು ಸಾಫ್ಟಾಗಿರ್ತಕ್ಕಂಥ ಹೂರಣನ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟೊಂದು ಚೆನ್ನಾಗಿ ಬರುತ್ತೆ, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಈಸಿಯಾಗಿರ್ತಕ್ಕಂಥ ಮೆಥಡು. ವೀಕ್ಷಕರೇ, ನೀವು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ಸ್ಟ್ರೈನರನ್ನು ಈ ರೀತಿ ಕುಕ್ಕರ್ ಮೇಲೆ ಇಟ್ಟು ಅದು ಸೆಟ್ ಆಗೋ ಥರ ಪಾತ್ರೆ ಯಾವುದಿದ್ರೂ ಅದ್ರ ಮೇಲಿಟ್ಟು ನಾವು ಈಸಿಯಾಗಿ ಹೂರಣನ ರೆಡಿ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬೇಗನೆ ಪ್ರಿಪೇರ್ ಮಾಡ್ಕೋಬಹುದು ಹೂರಣನ. ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಪ್ಪ ಅನ್ನೋ ಕಷ್ಟ ಇರಲ್ಲ. ಹಾಗೆ ಒರಳಲ್ಲಿ ಹಾಕಬೇಕು ರುಬ್ಬಬೇಕು ಅನ್ನೋ ಕಷ್ಟ ಇರಲ್ಲ. ಒರಳು ತೊಳೆಯೋ ಕಷ್ಟನೇ ಇರಲ್ಲ. ಈಸಿಯಾಗಿ ನಾವು ಇದೇ ಕುಕ್ಕರ್ಗೆ ಹಾಕ್ಕೊಂಡು ಸ್ಟ್ರೈನರನ್ನು ಹೂರಣನ ರೆಡಿ ಮಾಡ್ಕೋಬಹುದು. ಇವಾಗ ಎಲ್ಲ ರೆಡಿಯಾಗಿದೆ. ಇವಾಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ. ತೊಗರಿಬೇಳೆಗಿಂತಲೂ ಕಡಲೆಬೇಳೆಯಿಂದ ಮಾಡಿರ್ತಕ್ಕಂಥ ಹೋಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಕಡಲೆಬೇಳೆಯಿಂದ ಹೋಳಿಗೆನ ಪ್ರಿಪೇರ್ ಮಾಡಿಕೊಂಡು ಹೇಗೆ ಬಂದಿತ್ತು ಟೇಸ್ಟು ಅಂತ ಅನ್ನೋದನ್ನು ಕಮೆಂಟ್ ಮಾಡಿ. ಇವಾಗ ನಾವು ಉಂಡೆನ ಪ್ರಿಪೇರ್ ಮಾಡಿ ಇಟ್ಕೊಬಿಟ್ರೆ ಈಸಿಯಾಗಿ ಹೋಳಿಗೆನ ರೆಡಿ ಮಾಡ್ಕೋಬಹುದು. ಉಂಡೆ ಸ್ವಲ್ಪ ದೊಡ್ಡದಾಗಿರಬೇಕು. ಹೂರಣದ ಉಂಡೆ ನಾವು ತಗೊತಕ್ಕಂಥ ಕಣಕ ಚಿಕ್ಕದಾಗಿರಬೇಕು. ನಾನು ಹೋಳ್ಗೆನ ಲಟ್ಸ್ಕೊಳ್ಳೋದಕ್ಕೆ ಎಣ್ಣೆದು ಕವರ್ ತಗೊಂಡಿದ್ದೀನಿ. ಬಾಳೆ ಎಲೆ ಇರೋರು ಬಾಳೆ ಎಲೆ ಮೇಲೆ ಆರಾಮಾಗಿ ಇದನ್ನು ಲಟ್ಸ್ಕೋಬಹುದು. ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಪೇಪರ್ಗೆ. ನಾವು ಕೈಯಿಂದ ಬೇಕಾದರೂ ಹೋಳ್ಗೆನ ತಟ್ಕೋಬಹುದು. ಈ ರೀತಿ ಚಪಾತಿ ಕೋಲಿಂದ ಚಪಾತಿನ ಯಾವ ರೀತಿ ಲಟ್ಟಿಸ್ಕೊತೀವೋ ಆ ರೀತಿ ಸಹ ಲಟ್ಟಿಸ್ಕೋಬಹುದು. ಸ್ವಲ್ಪ ಸ್ವಲ್ಪ ಕಣಕನ ತಗೊಳ್ಳೋಣ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಕಣಕನೂ ಅಷ್ಟೇ, ನಾನು ಹಾಗೆ ಪರ್ಫೆಕ್ಟಾಗಿ ಎರಡು ರೆಡಿ ಮಾಡ್ಕೊಬಿಟ್ರೆ ಹೋಳ್ಗೆ ಅಂತೂ ಸಖತ್ತಾಗಿ ಬರುತ್ತೆ. ಇವಾಗ ಸ್ವಲ್ಪ ಹೂರಣನ ತಗೊಂಡು ಇಟ್ಕೊಂಡು ಈ ರೀತಿ ಕಣಕದಿಂದ ಎಲ್ಲ ಕವರ್ ಮಾಡ್ಕೊಳ್ಳೋಣ. ಹೆಚ್ಚಾಗಿ ಏನಾದರೂ ಹಿಟ್ಟು ಬಂದರೆ ಅದನ್ನು ಎಕ್ಸ್ಟ್ರಾ ಇರ್ತಕ್ಕಂಥದ್ದನ್ನು ತೆಗೆದುಬಿಡೋಣ. ಆವಾಗ ಹೋಳಿಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈ ಹಿಟ್ಟು ಜಾಸ್ತಿ ಇದ್ದರೆ ಚೆನ್ನಾಗಿರೋದಿಲ್ಲ, ಗಟ್ಟಿ ಥರ ಅನಿಸುತ್ತೆ. ಇವಾಗ ನೋಡಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಇದನ್ನು ಲಟ್ಟಣಿಗೆಯಿಂದ ನೀಟಾಗಿ ಚಪಾತಿನ ಯಾವ ರೀತಿ ಲಟ್ಟಿಸ್ಕೊತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳೋಣ. ಇದನ್ನು ಕೈಯಿಂದ ಸಹ ನಾವು ಒಬ್ಬಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊತೀವೋ ಆ ರೀತಿ ತಟ್ಕೋಬಹುದು. ಈ ರೀತಿ ಕಡ್ಡಿಯಿಂದ ಲಟ್ಟಿಸ್ಕೊಂಡ್ರೆ ತುಂಬ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಇವಾಗ ಹೆಂಚನ್ನು ಬಿಸಿ ಮಾಡಿಕೊಂಡು ನಾವು ಒಂದೊಂದಾಗಿ ಹೋಳಿಗೆನ ಸುಟ್ಕೋಬಹುದು.
ಈ ರೀತಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬಹುದು. ಪೇಪರ್ಗೆ ಒಂಚೂರು ಅಂಟೋದಿಲ್ಲ, ಕೈಗೂ ಸಹ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಂಚನ್ನು ಬಿಸಿ ಮಾಡಿಕೊಂಡು 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇವಾಗ ಹೋಳಿಗೆನ ಹೆಂಚಿನ ಮೇಲೆ ಸೇರಿಸ್ಕೊಂಡು 2 ಕಡೆ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೋಳಿಗೆನ ಹೆಚ್ಚಾಗಿ ಸೀಸೋಕ್ಕೆ ಹೋಗಬೇಡಿ, ಕಪ್ಪಗಾಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಈ ರೀತಿ ಕೆಂಬಣ್ಣ ಬಂದ ತಕ್ಷಣ 2 ಕಡೆ ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಬರಬೇಕು. ಜಾಸ್ತಿ ಉರಿ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 2 ಕಡೆ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ತುಂಬ ಸಾಫ್ಟಾಗಿರ್ತಕ್ಕಂಥ ಹೋಳಿಗೆ. ಈ ಮೆಥಡಲ್ಲಿ ನೀವು ಸಹ ಒಮ್ಮೆ ಟ್ರೈ ಮಾಡಿ. ನನಗೆ ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ಸಹ ಈ ಮೆಥಡನ್ನು ಫಾಲೋ ಮಾಡಿದ್ರೆ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಅದು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇದರಲ್ಲಿ ನಾನು ಎಣ್ಣೆನೂ ಸಹ ಬಳಸ್ಕೊಂಡಿಲ್ಲ, ಬರೀ ತುಪ್ಪದಲ್ಲೇ ಈ ಹೋಳಿಗೆನ ರೆಡಿ ಮಾಡ್ಕೊಂಡಿದ್ದೀನಿ. ಟೇಸ್ಟು ಸಹ ಸಖತ್ತಾಗಿರುತ್ತೆ. ಇದಕ್ಕೆ ಎಕ್ಸ್ಟ್ರಾ ತುಪ್ಪ ಸಹ ಬೇಕಾಗೋದಿಲ್ಲ ತಿನ್ನೋದಕ್ಕೆ, ಹಾಗೆ ತಿನ್ನಬಹುದು. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂದರೆ ಹೋಳಿಗೆ. ಹೂರಣನ ರುಬ್ಬುವಾಗೂ ಸಹ ಈಸಿಯಾಗಿ ನಾವು ರುಬ್ಕೋಬಹುದು. ವೀಕ್ಷಕರೇ, ಈ ಯುಗಾದಿ ಹಬ್ಬಕ್ಕೆ ಈ ರೀತಿ ಆರೋಗ್ಯದಾಯಕವಾಗಿರ್ತಕ್ಕಂಥ ಗೋಧಿ ಹಿಟ್ಟಿಂದ ನೀವು ಸಹ ಹೋಳಿಗೆನ ರೆಡಿ ಮಾಡಿಕೊಂಡು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.